ನೋಡಿ, ಇವತ್ತಿನ ಸ್ಪೆಷಲ್ ಗೀ ರೈಸ್. ಗೀ ರೈಸ್ ಅಂತನಾದರೂ ಹೇಳ್ಬೋದು, ತುಪ್ಪದಲ್ಲೇ ಮಾಡಿರೋದ್ರಿಂದ ತುಪ್ಪದ ಅನ್ನ ಅಂತ ಹೇಳ್ಬೋದು. ಇದು ಮಾಡೋದು ಹೇಗೆ ನೋಡೋಣ ಬನ್ನಿ. ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ ಕೊಚ್ಚಂಬರಿ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ, ಮಟನ್ ಗ್ರೇವಿ ಇದ್ದರೂ ಚೆನ್ನಾಗಿರುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದು. ತುಪ್ಪದ್ದು ಅನ್ನ ಮಾಡೋಣ ಅಂತ ಬೆಣ್ಣೆ ಹಾಕಿದ್ದೀನಿ ಇದರೊಳಗಡೆ. ಈಗ ಬೆಣ್ಣೆ ಹಾಕಿ ಹಾಕಿದ್ದೀನಿ. ಅದರೊಳಗೆ ಸ್ವಲ್ಪ ಗೋಡಂಬಿನ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ತುಪ್ಪದನ್ನ ಮಾಡೋಣ ಅಂತ ಇವತ್ತು. ಅದಕ್ಕೆ ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಕರಗಿದೆ ಬೆಣ್ಣೆ ಚೆನ್ನಾಗಿ. ಈಗ ಸ್ವಲ್ಪ ಗೋಡಂಬಿ ಹುರಿದು ಎತ್ತಿಟ್ಕೊಳ್ಳೋಣ. ನೋಡಿ, ಗೋಡಂಬಿ ಹುರಿದಾದ್ಮೇಲೆ ಅದೇ ತುಪ್ಪದಲ್ಲಿ ಈರುಳ್ಳಿ ಫ್ರೈ ಮಾಡಿ ಎತ್ತಿಟ್ಕೊಂಡೆ, ಅದು ಸ್ಕಿಪ್ ಆಯಿತು. ಆಮೇಲೆ ಚಕ್ಕೆ, ಲವಂಗ ಮತ್ತು ಬಿರಿಯಾನಿ ಎಲೆ, ಏಲಕ್ಕಿ ಎಲ್ಲ ಹಾಕಿ ಆಮೇಲೆ ಹಸಿಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ಈರುಳ್ಳಿ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ, ಅದು ಸ್ಕಿಪ್ ಆಗಿದೆ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಹಸಿಮೆಣಸಿನ್ಕಾಯಿ ಎಲ್ಲ, ಬೆಳ್ಳುಳ್ಳಿ ಒಂದು ಫುಲ್ ಪೇಸ್ಟು, ಒಂದು ಸ್ಪೂನಷ್ಟು ಶುಂಠಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ, ಈಗ ಪುದೀನ ಸಾಂಬಾರು ಸೊಪ್ಪು ಹಾಕ್ತಾ ಇದ್ದೀನಿ. ನೋಡಿ, ಇದು ತುಪ್ಪದಲ್ಲೇ ಫ್ರೈ ಮಾಡೋದ್ರಿಂದ ಕೆಲವರು ತುಪ್ಪದನ್ನ ಅಂತಾರೆ, ಕೆಲವರು ಗೀ ರೈಸ್ ಅಂತಲೂ ಅಂತಾರೆ. ಆದರೆ ಇದು ತುಂಬ ಈಸಿ. ಇದಕ್ಕೆ ಯಾವುದು ಹೆಚ್ಚಿನಾಗಿ ಟೊಮೆಟೊ ಹೆಚ್ಚಬೇಕು, ಮಸಾಲೆ ರುಬ್ಬಬೇಕು, ಚಕ್ಕೆ ಲವಂಗೆಲ್ಲ ರುಬ್ಬಬೇಕು, ಆ ಥರ ಏನಿಲ್ಲ. ಅಡುಗೆ ಮಾಡೋಕ್ಕೆ ಬರದೇ ಇದ್ದವ್ರೂ ಹೊಸದಾಗಿ ಕಲಿಯೋರು ಮಾಡ್ಬೋದು. ತುಂಬ ಈಸಿಯಾದ ಅಡುಗೆ, ಚೆನ್ನಾಗಾಗುತ್ತೆ, ರುಚಿ ಇರುತ್ತೆ ತುಂಬ. ನೋಡಿ, ಎಲ್ಲ ಫ್ರೈ ಆದಮೇಲೆ ಅಳತೆಗೆ ತಕ್ಕಷ್ಟು ನೀರು ಹಾಕಬೇಕು. ಒಂದು ಪಾವಿಗೆ 2 ಗ್ಲಾಸು ನೀರು ಹಾಕಬೇಕು. ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಈಗ ಅಳತೆ ನೀರೆಲ್ಲ ಹಾಕಿದ್ಮೇಲೆ ಒಂದು ಅರ್ಧ ಒಳಷ್ಟು ನಿಂಬೆಹಣ್ಣನ್ನ ಹಿಂಡ್ತಾ ಇದ್ದೀನಿ. ಸ್ವಲ್ಪ ಹುಳಿ ಇದ್ದರೆ ಒಳ್ಳೆಯದು, ಖಾರ ಇರುತ್ತೆ, ಉಪ್ಪಿರುತ್ತೆ. ಆಮೇಲೆ ತುಪ್ಪದಲ್ಲೇ ಮಾಡುವುದಲ್ವ, ಇದನ್ನು ತುಪ್ಪದನ್ನ ಅಂತ ಬೇಕಾದರೂ ಕರಿಬೋದು, ಗೀ ರೈಸ್ ಅಂತಲೂ ಹೇಳ್ಬೋದು. ನೋಡಿ, ಅಳತೆ ನೀರು ಹಾಕಿ ಅಕ್ಕಿ ಹಾಕಿ ಕುಕ್ಕರಲ್ಲಿ ಇಟ್ಟಿದ್ದೆ. ಅದು 2 ವಿಷಿಲ್ಗೆ ತೆಗೆದಿದ್ದೀವಿ. ಎಷ್ಟು ಚೆನ್ನಾಗಿ ಉದ್ರಾಗಾಗಿದೆ ನೋಡಿ, ಒಳ್ಳೆ ತುಂಬ ಚೆನ್ನಾಗಾಗಿದೆ. ಒಂದಕ್ಕೊಂದು ಅನ್ನ ಅಂಟೋದಿಲ್ಲ, ಅಷ್ಟು ಚೆನ್ನಾಗಿ ಉದ್ರಾಗಿ ತುಪ್ಪ ಹಾಕಿರೋದ್ರಿಂದ ಚೆನ್ನಾಗಾಗಿದೆ ಅದು. ಅದ್ರ ಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ, ಫ್ರೈ ಮಾಡಿಟ್ಟಂಥ ಈರುಳ್ಳಿನ. ಎಲ್ಲ ನೀರು, ಅಕ್ಕಿ, ಮಸಾಲೆ ಎಲ್ಲ ಹದವಾಗಿ ಹಾಕಿದ್ರೆ ಉಪ್ಪು, ಹುಳಿ ಎಲ್ಲ ರುಚಿಯಾಗಿರುತ್ತೆ. ಇದು ಖಾರ ಏನಂತ ಖಾರ ಇರೋದಿಲ್ಲ. ಮಕ್ಕಳು ತಿನ್ಬೋದು, ವಯಸ್ಸಾದವರು ತಿನ್ಬೋದು. ಯಾರಿಗೂ ಗ್ಯಾಸ್ಟ್ರಿಕ್ಕು ಆಗೋಲ್ಲ, ಏನೂ ಆಗೋಲ್ಲ. ಮಸಾಲೆನೂ ಹೆಚ್ಚು ಇಲ್ಲದೆ ಇರೋದ್ರಿಂದ ಯಾವರಾದರೂ ಸಂತೋಷವಾಗಿ ತಿನ್ಬೋದು. ಇದಕ್ಕೆ ಮಟನ್ ಗ್ರೇವಿ ಆದರೂ ಆಗುತ್ತೆ, ಕೊಚ್ಚಂಬರಿ ಮಾಡಿದ್ರೂ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಗೋಡಂಬಿ ಫ್ರೈ ಮಾಡಿರೋದು, ಅದು ಈರುಳ್ಳಿ ಹುರಿದಿರೋದು ತುಂಬ ಟೇಸ್ಟಾಗಿ ರುಚಿಯಾಗುತ್ತೆ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ನೋಡ್ಕೊಳ್ಳಿ. ಸ್ವಲ್ಪ ಸಾಂಬಾರು ಸೊಪ್ಪು. ಇಲ್ಲಿ ಮಟನ್ ಗೊಜ್ಜು ರೆಡಿಯಾಗಿದೆ. ನೋಡಿ, ಗೀ ರೈಸ್ ಎಷ್ಟು ಚೆನ್ನಾಗಿ ಉದ್ರಾಗಾಗಿದೆ ನೋಡಿ, ತುಂಬ ಚೆನ್ನಾಗಾಗಿದೆ. ಒಂದಕ್ಕೊಂದು ಅನ್ನ ಅಂಟೋದೇ ಇಲ್ಲ, ಆಗಿದೆ. ಅದನ್ನು ತಿನ್ನಬೇಕಾದ್ರೆ ತಿನ್ನೋಣ ಅನ್ಸುತ್ತೆ, ಅಷ್ಟು ಚೆನ್ನಾಗಾಗಿದೆ. ನೋಡಿ, ತಟ್ಟೆಗೆ ಬಡಿಸಿದ್ದೀನಿ, ಎಷ್ಟು ಚೆನ್ನಾಗಾಗಿದೆ. ಸೌತೆಕಾಯಿ ಇದ್ದರೆ ಒಂದು ಚಂದ. ವಾವ್, ನೋಡಿ ಸೂಪರಾಗಿದೆ. ಅಪ್ಪ, ಆ ಈರುಳ್ಳಿ ಆ ಮಧ್ಯದಲ್ಲಿ ಗೋಡಂಬಿ ತಿನ್ನುವಾಗ
ಅದರ ಅರೋಮ, ಈರುಳ್ಳಿದು ಅರೋಮ, ವಾವ್, ಅಷ್ಟು ಬ್ಯೂಟಿಫುಲ್ ಆಗಿದೆ. ಅಷ್ಟು ತಿನ್ನೋಣ ಅನಿಸುತ್ತೆ. ತುಂಬ ಚೆನ್ನಾಗಾಗಿದೆ. ಉಪ್ಪು ಖಾರ ಎಲ್ಲ ಹುಳಿ ಟೇಸ್ಟಾಗಿದೆ. ಇದಕ್ಕೆ ತುಂಬ ಖಾರ ಏನೂ ಆಗೋದಿಲ್ಲ. ಇದಕ್ಕೆ ಸ್ವಲ್ಪ ಜಸ್ಟ್ 4 ಹಸಿಮೆಣಸಿನ್ಕಾಯಿ ಮಾತ್ರ ಹಾಕಿದ್ದೀವಿ ಅಷ್ಟೇ. ಇನ್ನು ಚಕ್ಕೆ ಲವಂಗದ್ದು ಬರೀ ಹಾಗೆ ಒಗ್ಗರಣೆಗೆ ಹಾಕಿದ್ದೀವಿ. ಅದರಿಂದ ತುಂಬ ಖಾರ ಏನಿರಲ್ಲ. ವಾವ್, ಎಷ್ಟು ಸೂಪರ್ ಆಗಿದೆ ಅಂದರೆ ಗೀ ರೈಸು ತುಂಬ ಚೆನ್ನಾಗಿದೆ. ತಿಂತಾಯಿದ್ರೆ ಗೋಡಂಬಿ ಒಳ್ಳೆ ಕ್ರಿಸ್ಪಿಯಾಗಿದೆ, ಈರುಳ್ಳಿ ಕ್ರಿಸ್ಪಿಯಾಗಿದೆ. ತಿಂತಾಯಿದ್ರೆ ತಿನ್ನೋಣ ಅನಿಸುತ್ತೆ. ಸೌತೆಕಾಯಿ ನೋಡಿ, ಅದಕ್ಕೆ ಮಟನ್ ಗ್ರೇವಿ, ಸೌತೆಕಾಯಿ, ಗೀ ರೈಸು. ಬಿಸಿ 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 ಬಿಸಿಯಾಗಿದೆ. ಎಷ್ಟು ಚೆನ್ನಾಗಿದೆ, ಸೂಪರ್ ಆಗಿದೆ. ಸೂಪರ್.